ಶಿವನ ಆರಾಧ್ಯ ದೈವ ಶ್ರೀರಾಮನಿಗೆ ನನ್ನ ಪ್ರಣಾಮ. ಮಂಗಲ ಭವನ ಮಂಗಲ. ಶಿವನನ್ನ ಆರಾಧ್ಯ ದೈವನೇ ಮಾತೆ. ನಾನು ಸದಾ ಅವರ ಹೆಸರನ್ನ ಧ್ಯಾನ ಮಾಡ್ತೀನಿ. ಇದೇ ಹರಿ ಮತ್ತೆ ಹರರ ಸಮನ್ವಯ. ಪಾಲನೆ ಮಾಡೋರು ಮತ್ತೆ ಸಂಹಾರ ಮಾಡೋರ ಸಮ್ಮಿಲನ. ಇದರಿಂದಾಗಿ ಇಡೀ ಜಗತ್ತೇ ಸಂಚಾಲನ ಆಗುತ್ತೆ. ನಾನಿವತ್ತು ಇಲ್ಲಿಂದ ದಿವ್ಯ ಜ್ಞಾನನೇ ತಗೊಂಡು ಹೋಗ್ತಿದ್ದೀನಿ. ಅನುಮತಿ ಕೊಡಿ. ನಂಗೆ ಅರ್ಥ ಆಯ್ತು ಗೆಳತಿ. ಶಿವನಿಗೆ ಆರಾಧ್ಯ ವಿಷ್ಣು, ವಿಷ್ಣುವಿಗೆ ಆರಾಧ್ಯ ಶಿವ. ಅದರ ಅರ್ಥ ಒಬ್ರಿಗಿನ್ನೊಬ್ರು ಭಗವಂತನೂ ಹೌದು, ಭಕ್ತರು ಹೌದು. ಸರಿಯಾಗಿ ಹೇಳ್ದೆ ಗೆಳತಿ. ಆದ್ರೆ ನಂಗೆ ಒಂದು ಅರ್ಥನೇ ಆಗ್ತಿಲ್ಲ, ಯಾಕೆ ಈ ತರ ಇದೆ? ಯಾಕಂದ್ರೆ ಭಕ್ತ ಆಗದೆ ಇದ್ರೆ ಭಗವಂತನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಭಕ್ತರೂ ಆಗಿದ್ದಾರೆ ಮತ್ತೆ ಭಗವಂತರು ಕೂಡ. ಅದಕ್ಕಾಗಿ ಮಹಾದೇವ ಮತ್ತೆ ವಿಷ್ಣು ಇಬ್ಬರಲ್ಲ, ಒಬ್ಬರೇ. ಆದ್ರೆ ಇಬ್ರು ಒಬ್ರೇ ಆಗೋದು ಹೇಗೆ ಗೆಳೆಯ? ಅಮ್ಮ ಹೇಳಿದಾರೆ ತಾನೆ, ವಿಷ್ಣು ಜಗತ್ತನ್ನ ಪಾಲನೆ ಮಾಡಿಸೋದು ಅಂತ. ಅದೇ ತರ ಶಿವನ ಕಾರ್ಯ ಸಂಹಾರ. ಮೂರ್ಖ, ಸಾವೇ ಹುಟ್ಟಿನ ಬೀಜ. ಸಾವೇ ಇಲ್ಲ ಅಂತಂದ್ರೆ ಹುಟ್ಟೋದು ಹೇಗೆ ಸಾಧ್ಯ ಆಗತ್ತೆ? ಇಡೀ ಜಗತ್ತಿನ ಚಕ್ರನೇ ನಿಂತು ಹೋಗುತ್ತೆ. ಪ್ರತಿ ಸಾವಿನ ನಂತರನೇ ಪ್ರಪಂಚದಲ್ಲಿ ಜೀವ ಹುಟ್ಟೋಕೆ ಸಾಧ್ಯ ಆಗೋದು. ಗೆಳತಿ, ನಾನು ನಿಜಾನೇ ಹೇಳ್ತಿದ್ದೀನಲ್ವಾ? ಖಂಡಿತವಾಗ್ಲೂ ಹೌದು. ಈಗ ಮುಂದಿನ ಕತೆ ಹೇಳಿ ಗೆಳತಿ. ಸತಿ ಆಮೇಲೆ ಏನ್ ಮಾಡಿದ್ಲು? ಸತಿಗೆ ತನ್ನ ತಪ್ಪಿನ ಅನುಭವ ಆಗಿತ್ತು. ಅವಳು ಮತ್ತೆ ಕೈಲಾಸಕ್ಕೆ ಮರಳಿ ಹೋದ್ಲು. ಕೈಲಾಸದಲ್ಲಿ ಶಿವ ಕೋಪಿಸ್ಕೊಂಡಿದ್ರು. ಸತಿಗೋಸ್ಕರ ಕಾಯ್ತಾ ಇದ್ರು. ನಿಲ್ಲು ಸತಿ. ನೀನು ಇಲ್ಲಿ ನನ್ನ ಪಕ್ಕ ಕೂರೋ ಹಾಗಿಲ್ಲ. ನನ್ನ ಅರ್ಧಾಂಗಿ ಆಗೋ ಅಧಿಕಾರನ ನೀನು ಕಳ್ಕೊಂಡಿದ್ಯಾ. ಏನ್ ಹೇಳ್ತಿದ್ದೀರಾ ನೀವು? ನಾನು ನಿಮ್ಮ ಅರ್ಧಾಂಗಿಣಿ ಅಂದಮೇಲೆ ನಿಮ್ಮ ಪಕ್ಕ ಕೂತ್ಕೊಳ್ಳೋದು ನನ್ನ ಅಧಿಕಾರ ಅಲ್ವಾ? ಈ ಮಾತನ್ನ ಹೇಳೋದಕ್ಕೆ ನನಗೆ ತುಂಬಾ ನೋವಾಗ್ತಾ ಇದೆ. ಇನ್ನು ಮುಂದೆ ನೀನು ಕೇವಲ ನನ್ನ ಹೆಂಡತಿ ಅಷ್ಟೇ, ನನ್ನ ಅರ್ಧಾಂಗಿ ಅಲ್ಲ.
ಯಾವಾಗ ಗಂಡ ಹೆಂಡತಿ ಮಧ್ಯೆ ಅನುಮಾನ ಬೆಳೆಯುತ್ತೋ ಆಗ ಅಧಿಕಾರ ಮುಗಿದೋಗುತ್ತೆ. ನಾನು ಸ್ಪಷ್ಟೀಕರಣ ಕೊಟ್ಟ ಮೇಲೂ ಕೂಡ ನೀನು ನನ್ನ ಆರಾಧ್ಯ ಶ್ರೀರಾಮನನ್ನ ಪರೀಕ್ಷೆ ಮಾಡೋದಕ್ಕೆ ಹೋದೆ. ಅದು ನನಗೆ ಹೇಳ್ದೇನೆ, ನನ್ನ ಜೊತೆ ಚರ್ಚೆ ಮಾಡ್ದೇನೆ, ನನ್ನ ಆಜ್ಞೆಯನ್ನು ಪಡೀದೇನೆ. ನಾನು ಹೆಣ್ಣು. ಅನುಮಾನ ಪಡೋದು ಒಂದು ಹೆಣ್ಣಿನ ಗುಣ ಆಗಿರುತ್ತೆ. ಅಜ್ಞಾನದಿಂದ ತಪ್ಪು ಮಾಡಿಬಿಟ್ಟೆ ಶಿವ. ನನ್ನ ಈ ಚಿಕ್ಕ ತಪ್ಪಿನ ಕಾರಣಕ್ಕೆ ನಿಮ್ಮ ಸತಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀರಾ? ನನ್ನ ಜಾಗದಿಂದಲೇ ನನ್ನ ಕಳಿಸ್ತಿದ್ದೀರಾ? ಇಲ್ಲ ಶಿವ, ಇಲ್ಲ. ನಿಮ್ಮ ಸತಿ ಅಷ್ಟೊಂದು ಅಯೋಗ್ಯಳು ಅಲ್ಲ. ಯಾವ ಅಯೋಗ್ಯತೆಯ ತಪ್ಪಿಗೆ ನೀನು ಹೆಣ್ಣಿನ ಅನುಮಾನದ ಗುಣನೇ ಕಾರಣ ಅಂತ ಹೇಳ್ತಿದೆಯೋ ಅದು ಸಾಮಾನ್ಯವಾದ ಹೆಣ್ಣಾಗಿದ್ರೆ ಒಪ್ಪಬಹುದಿತ್ತು. ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ. ನೀನು ಆದಿಶಕ್ತಿ. ಆದರೆ ನಾನು ನಿನಗೆ ಇದರ ಅನುಭವ ಆಗೋ ಹಾಗೆ ಮಾಡಿದ್ದೆ. ಅಷ್ಟೆಲ್ಲ ಆದಮೇಲೂ ನೀನು ಏನೆಲ್ಲ ಮಾಡಿದ್ಯೋ ಅದು ಕ್ಷಮೆಗೆ ಯೋಗ್ಯವೇ ಅಲ್ಲ. ನೀನು ನನ್ನ ಆರಾಧ್ಯ, ನನ್ನ ಪ್ರಭು. ಶ್ರೀರಾಮನ ಪರೀಕ್ಷೆ ಮಾಡೋ ದುಸ್ಸಾಹಸ ಮಾಡಿದ್ಯಾ. ನೀನು ಹೀಗೆ ಮಾಡೋದಕ್ಕೆ ಯಾವ ಹೆಣ್ಣಿನ ರೂಪವನ್ನು ಧರಿಸಿದ್ಯೋ ಆ ರೂಪಕ್ಕೆ ನಾನು ಮಾತೆಯ ಸ್ಥಾನ ಕೊಟ್ಟಿದ್ದೇನೆ. ಆದಿಶಕ್ತಿಯ ಅಯೋಗ್ಯತೆ ಈ ಜಗತ್ತಿನ ನಿಯಮ, ಧರ್ಮ, ಕರ್ಮ ಎಲ್ಲದರ ಮೇಲೂ ಒಂದು ರೀತಿಯ ಹೊಡೆತ ಬಿದ್ದಿದೆ. ನೀನು ಪ್ರಕೃತಿ ಸತಿ. ನೀನು ಎಲ್ಲ ರೂಪದಲ್ಲೂ ಸಂಪೂರ್ಣ ಮತ್ತು ಆದರ್ಶಮಯವಾಗಿ ಇರಬೇಕಿತ್ತು. ಎಲ್ಲಿವರೆಗೂ ನೀನು ಕೇವಲ ದಕ್ಷನ ಮಗಳಾಗಿದ್ಯೋ ಅಲ್ಲಿವರೆಗೂ ನೀನು ಕ್ಷಮೆಗೆ ಯೋಗ್ಯಳಾಗಿದ್ದೆ. ಆದರೆ ಈಗ ನೀನು ಶಿವನ ಹೆಂಡತಿ, ಆದಿಶಕ್ತಿ. ನೀನು ಎಚ್ಚರವಾಗಬೇಕಿತ್ತು, ಸಂಯಮ ಇರಬೇಕಾಗಿತ್ತು. ಧೈರ್ಯ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಆಗ ಬಹುಶಃ ಎಲ್ಲವೂ ಸರಿಯಾಗಿ ಇರ್ತಿತ್ತು. ಆದರೆ ಈಗ ಆದಿಶಕ್ತಿ ಆಗೋಕ್ಕೂ ಮೊದಲು ನಾನು ಒಬ್ಳು ಸ್ತ್ರೀ, ಒಬ್ಬ ನವ ವಿವಾಹಿತೆ. ನಾನು ಇಡೀ ಜಗತ್ತಿನ ಎದುರಿಗೆ ನನ್ನ ಪಿತಾಶ್ರೀನ ವಿರೋಧ ಮಾಡಿ ನಿಮ್ಮನ್ನ ವಿವಾಹವಾದೆ. ನಿಮ್ಮನ್ನ ತುಂಬಾ ಪ್ರೀತಿಸಿದ್ದೆ ಶಿವ. ನಾನು ನನ್ನದೆಲ್ಲವನ್ನು ತ್ಯಾಗ ಮಾಡಿ ನಿಮ್ಮ
ಜೊತೆ ಇಲ್ಲಿಗೆ ಬಂದೆ. ಆದ್ರೆ ನೀವೇನ್ ಮಾಡಿದ್ರಿ? ನನ್ನ ಚಿಕ್ಕ ತಪ್ಪಿನ ಕಾರಣಕ್ಕೆ ನಿಮ್ಮ ಅರ್ಧಾಂಗಿ ಆಗೋ ಅಧಿಕಾರನೇ ಕಿತ್ಕೊಂಡ್ಬಿಟ್ರಿ. ಅಷ್ಟು ಅಯೋಗ್ಯಳು ಅಲ್ಲ ನಿಮ್ಮ ಸತಿ. ಯಾಕೆ ಹೀಗೆ ಮಾಡಿದ್ರಿ ಶಿವ? ಯಾಕೆ ಯಾಕೆ? ಸತಿಯ ಅಂತ್ಯದ ಆರಂಭ ಶುರುವಾಗಿತ್ತು. ಅಂತ್ಯ? ಎಂತ ಅಂತ್ಯ? ನೀವು ಯಾವ ಅಂತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಗೆಳತಿ? ಈ ಪ್ರೇಮ ಕಥೆಯ ಮೊದಲ ಅಧ್ಯಾಯದ ಅಂತ್ಯ. ಅದು ಶಿವ ಮತ್ತೆ ಪ್ರೀತಿಯ ರೂಪದಿಂದ ಶುರುವಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಮುಂದೇನಾಯ್ತು ಗೆಳತಿ? ಮುಂದಿನ ಕಥೆನ ನಾಳೆ ಹೇಳ್ತೀನಿ. ಆದ್ರೆ ಈಗ್ಲೇ ಯಾಕೆ ಹೇಳಲ್ಲ ಗೆಳತಿ? ಕತೆ ಹೇಳ್ದೇ ಇದ್ರೆ ಅಮ್ಮ ಬರೋಕ್ಕೂ ಮೊದಲು ಕತೆ ಮುಗಿಯೋದೇ ಇಲ್ವಲ್ಲ ಗೆಳತಿ? ಗೆಳೆಯ ಶಿವ, ನೀನಾದ್ರೂ ಇವ್ರಿಗೆ ಹೇಳು ಕತೆ ಹೇಳೋಕೆ. ರಾತ್ರಿ ತುಂಬಾ ಹೊತ್ತಾಗಿದೆ, ಈಗ ನಿದ್ದೆ ಮಾಡೋ ಸಮಯ. ಉಳಿದಿರೋ ಕಥೆನ ನಾಳೆ ಬೆಳಗ್ಗೆ ಹೇಳ್ತೀನಿ. ನೀವಿಬ್ರು ಮಲಗೋ ಕೋಣೆಗೆ ಹೋಗಿ ನಿದ್ದೆ ಮಾಡಿ. ವಿಜಯ, ಮಾತೆ, ದೇವಿ ಅನಸೂಯ ಮತ್ತೆ ಪ್ರಭುಗಳ ಸಂಬಂಧ ತುಂಬಾ ಆಳವಾದ್ದು. ಕಷ್ಟ ದೇವಿ ಅನಸೂಯಗಾಗತ್ತೆ, ನೋವಿನ ಅನುಭವ ಪ್ರಭುಗಳಿಗೆ. ನನಗನಿಸ್ತಿರೋ ಪ್ರಕಾರ ಪ್ರಭುಗಳು ಇಲ್ಲಿಂದ ಮತ್ತೆ ಕೈಲಾಸಕ್ಕೆ ಹಿಂದಿರುಗಿ ಬರೋದಿಲ್ಲ. ಇವತ್ತಿನ ಘಟನೆಯ ನಂತರ ಅಂತೂ ನನ್ನ ಆಸೆ ಮಣ್ಣು ಪಾಲಾಗೋಯ್ತು. ಈಗೇನಾಗತ್ತೆ ಮಾತೆ? ನಮ್ಗೆಲ್ಲ ಪ್ರಭುಗಳ ಸಾನ್ನಿಧ್ಯ ಸಿಗೋದೇ ಇಲ್ವಾ? ಈಗ ದೇವಿ ಅನಸೂಯ ಹೇಳಿರೋ ಪ್ರಕಾರ ಪ್ರಭುಗಳು ಇಲ್ಲಿಗೆ ಬರೋದು ಕೂಡ ನಿಂತು ಹೋಗುತ್ತೆ. ಅವ್ರು ಬರೋದ್ರೊಳಗೆ ಕಥೆ ಪೂರ್ತಿ ಆಗದೆ ಇದ್ರೆ ಆಗ ನಿಮ್ ಕಥೆನೂ ಅರ್ಧಕ್ಕೆ ನಿಂತು ಹೋಗುತ್ತೆ ಮಾತೆ. ಈ ಕಥೆ ಪೂರ್ತಿ ಆಗದೆ ಇದ್ರೆ ಪ್ರಭುಗಳ ನೆನಪು ಕೂಡ ಮರಳಿ ಬರೋದಿಲ್ಲ ಮಾತೆ. ಹೀಗಾದ್ರೆ ನಮ್ಗೆಲ್ಲ ಪ್ರಭುಗಳ ದರ್ಶನ ಹೇಗ್ ಸಿಗುತ್ತೆ ಮಾತೆ? ಅಲ್ದೆ ಪ್ರಭುಗಳು ಕೂಡ ಸದಾ ಕಾಲಕ್ಕೂ ಬಾಲ ಶಿವನಾಗಿ ದೇವಿ ಅನಸೂಯಾಳ ಮಡಿಲಲ್ಲೇ ಇರ್ತಾರೆ. ನಾವು ದೂರ ಆಗೋದ್ವಿ ಮಾತೆ, ಪ್ರಭುಗಳಿಂದ ನಾವು ಬಹಳ ದೂರ ಆಗೋದ್ವಿ ಮಾತೆ. ಅನಾಥರಾಗ್ತಿದೀವಿ, ಅಸಹಾಯಕರು ಆಗ್ತಿದೀವಿ ಮಾತೆ. ಅಸಹಾಯಕಿ ಅಲ್ಲ ನಾನು, ಅನಾಥೆ ಅಲ್ಲ ನಾನು. ಸರಿಯಾದ ಸಮಯಕ್ಕೆ ಸತಿ ಅನಸೂಯಾಗೆ ಇದೆಲ್ಲ ಅರ್ಥ ಆಗದೆ ಹೋದ್ರೆ ಅವರು ಈ ಆದಿಶಕ್ತಿಯ ಸಿಟ್ಟಿಗೆ ಬಲಿಯಾಗಬೇಕಾಗತ್ತೆ. ಪಾರ್ವತಿ ಭಕ್ತಿಯ ಪ್ರತೀಕ ಆದ್ರೆ ಆದಿಶಕ್ತಿ ಪ್ರಚಂಡ ಶಕ್ತಿಯ ಪ್ರತೀಕ. ಆದಿಶಕ್ತಿಯಿಂದ ಅವಳ
ಶಿವನನ್ನ ದೂರ ಮಾಡೋದಕ್ಕೆ ಸತಿ ಅನಸೂಯಾಗೆ ಅಸಾಧ್ಯ. ಸಹಿಸ್ಕೊಳ್ಳೋದಿಲ್ಲ ನಾನು ಸಹಿಸ್ಕೊಳ್ಳೋದಿಲ್ಲ. ಮತ್ತೆ ಆಗ ಸತಿ ಅನಸೂಯನನ್ನ ಸ್ವಯಂ ಶಿವ ಕೂಡ ಕಾಪಾಡೋದಕ್ಕಾಗೋದಿಲ್ಲ. ನನ್ನ ಭಕ್ತಿಯನ್ನ ನನ್ನ ಅಸಹಾಯಕತೆ ಅಂತ ತಿಳ್ಕೊಂಡು ತಪ್ಪು ಮಾಡೋದಕ್ಕೆ ಹೋಗ್ಬೇಡ ಸತಿ ಅನಸೂಯ. ನಾನು ಕೇವಲ ಪಾರ್ವತಿ ಅಲ್ಲ, ಆದಿಶಕ್ತಿ ನಾನು. ಶಿವನ ಶಕ್ತಿ ನಾನು. ಗೆಳತಿ, ಏನಾಯಿತು? ನೀವು ಯಾಕೆ ಇಷ್ಟು ಜೋರಾಗಿ ಉಸಿರಾಡ್ತಾ ಇದ್ದೀರಾ? ಉಸಿರಾಟ ಯಾವಾಗ ಜೋರಾಗುತ್ತೆ ಅಂತಂದ್ರೆ ಯಾರಾದರೂ ಕೋಪ ಮಾಡ್ಕೊಂಡಿದ್ದಾಗ. ನಿಮ್ಮ ಕೋಪಕ್ಕೆ ಕಾರಣ ಏನು? ನಿಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಳಿ ಗೆಳತಿ. ಮತ್ತೆ ನಿಮ್ಮ ಕೋಪಕ್ಕೆ ಕಾರಣ ಏನು ಅಂತ ಹೇಳಿ. ನೀವದನ್ನು ಹೇಳಿದ್ರೆ ನಾನು ನಿಮ್ಮ ಕೋಪನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ಬೋದು ಅನ್ಸುತ್ತೆ. ಗೆಳೆಯ, ನೀವಾದರೂ ಹೇಳಿ, ಇವರು ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಮಾತೆ ಪತಿ ಮಹಾದೇವ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮನ್ಸು ಒಲಿಸಿದ್ರು ಕೂಡ ವಾಪಸ್ ಬಂದಿಲ್ಲ ಅಂತ ಸಿಟ್ಟಲ್ಲಿದ್ದಾರೆ. ಹಾಗಿದ್ರೆ ಇದಕ್ಕೆ ತುಂಬಾ ಸುಲಭ ಉಪಾಯ ಇದೆ ಗೆಳತಿ. ಅವರು ನಿಮ್ಮ ಹತ್ರ ಬರೋದಕ್ಕೆ ನೀವು ಪ್ರಾರ್ಥನೆ ಮಾಡಿ. ಕೋಪ ಬೇಡ, ಕೋಪದಿಂದ ದೂರ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ಜೊತೆ ಸೇರಿಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮಹಾದೇವ ನಿಮಗೆ ಸಿಗಬೇಕು ಅಂತ. ಹಾ ಗೆಳತಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಡಿ. ನಾನು ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಈ ಮಾತು ಹೇಳ್ತಾ ಇಲ್ಲ. ನಾನು ನಿಮ್ಮ ಜೊತೆ ಸೇರಿಕೊಂಡು ಪ್ರಾರ್ಥನೆ ಮಾಡ್ತೀನಿ. ಗೆಳತಿ ದುಃಖದಲ್ಲಿದ್ದಾಗ ಸಹಾಯ ಮಾಡದೆ ಹೋದರೆ ಅದೆಂಥ ಗೆಳೆತನ? ಮತ್ತು ಗೆಳತಿ, ನನ್ನ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಮಹಾದೇವ ನಿಮಗೆ ಬೇಗ ಸಿಗ್ತಾರೆ ಅಂತ. ನೀವಿದನ್ನ ಹೇಳ್ತಿದ್ದೀರಾ ಅಂದ್ರೆ ನಾನು ಖಂಡಿತ ನಂಬ್ತೀನಿ. ಗೆಳತಿ, ನೀವು ಯಾವಾಗಲೂ ಹೀಗೆ ಇದ್ರೆ ಒಳ್ಳೆಯದು. ಶಾಂತ, ಸೌಮ್ಯ. ಕೋಪ ನಿಮ್ಮನ್ನ ವಿಚಲಿತ ಮಾಡಿಬಿಡುತ್ತೆ ಗೆಳತಿ. ನೀವು ಕಣ್ಣೀರು ಹಾಕೋದನ್ನ ನಿಲ್ಲಿಸಿ ಗೆಳತಿ. ನಿಮ್ಮ ಈ ದುಃಖ ಕ್ಷಣಿಕ, ಸ್ವಲ್ಪ ಸಮಯದವರೆಗೂ ಅಷ್ಟೇ. ಸರಿ ಮಹಾದೇವ, ನನ್ನನ್ನು ನಿಮ್ಮಿಂದ ದೂರ ಮಾಡೋದು ಸತಿ ಅನಸೂಯ ಉದ್ದೇಶ ಅಲ್ಲದೆ ಇದ್ರು. ನಿಜವಾಗ್ಲೂ ಹಾಗೇನಾದರೂ ನಡೆದ್ರೆ ಮುಂದಕ್ಕೆ ಅವರು ಆದಿಶಕ್ತಿ ಕೋಪಕ್ಕೆ ತುತ್ತಾಗಬೇಕಾಗತ್ತೆ. ನನ್ನ ಸಿಟ್ಟಿಗೆ ಇದೇ ಕಾರಣ ಆಗಿತ್ತು.
ನಾರಾಯಣನ ದೇವಸ್ಥಾನ ಈ ಸ್ಥಿತಿಲಿದ್ಯಾ? ಮೊದಲು ಇಲ್ಲಿ ತುಂಬಾ ಜನ ಭಕ್ತರು ಬರ್ತಿದ್ರೇನೋ ದೇವಿ. ಭಕ್ತರು ಭಗವಂತನ ನಿರ್ಜನ ಮತ್ತು ಏಕಾಂತದಲ್ಲಿ ಬಿಟ್ಬಿಟ್ಟಿದ್ದಾರೆ. ಪರಿಸ್ಥಿತಿಗೆ ಸಿಕ್ಕ ಭಕ್ತರು ಭಗವಂತನ ದೂರ ಮಾಡ್ತಾರೆ ದೇವಿ. ಆದರೆ ಭಗವಂತ ಭಕ್ತರನ್ನ ಎಂದೂ ಕೈ ಬಿಡೋದಿಲ್ಲ. ಕೆಲವು ಸಲ ಅನಿವಾರ್ಯವಾದ ಪರಿಸ್ಥಿತಿನಲ್ಲಿ ಭಕ್ತರು ಭಗವಂತನಿಂದ ದೂರ ಆಗ್ಬಿಡ್ತಾರೆ. ಪಾಪ ನಾರಾಯಣ ಈ ಪಾಳು ಬಿದ್ದ ಗುಡಿನಲ್ಲಿ ಈಗ ಒಬ್ಬರೇ ಇದ್ದಾರೆ.